ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಉರುಳಿಸಿದ ಡಿನ್ನರ್ ದಾಳ ಇದೀಗ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಔತಣಕೂಟದಲ್ಲಿ ಭಾಗಿಯಾದ ಶಾಸಕರ ವಿರುದ್ಧ ಕ್ರಮದ ಸುಳಿವನ್ನು ಕೂಡ ನೀಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಬೆಂಬಿಡದೆ ಪ್ರಶ್ನೆ ಕೇಳ್ತಿದ್ರು. ಹೀಗೆ ಸೊಪ್ಪು ಹಾಕ್ತಿ ಹೋಗ್ತಿರೋದು ಯಲ್ಲಾಪುರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್. ಕಾಂಗ್ರೆಸ್ನಿಂದಲೇ ರಾಜಕೀಯ ಆರಂಭಿಸಿದ್ದ ಈ ಹೆಬ್ಬಾರ್ ಇದೀಗ ಕಾಂಗ್ರೆಸ್ ಡಿನ್ನರ್ ಪಾರ್ಟಿಗೆ ಹೋಗಿ ಟಾಕ್ ಆಫ್ ದಿ ಪಾಯಿಂಟ್ ಆಗಿದ್ದಾರೆ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲ ಕರ್ನಾಟಕ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಈ ಶಿವಕುಮಾರ್ ಹೊಸ ಆಟ ಕಟ್ಟಿದ್ರು. ರಾತ್ರೋರಾತ್ರಿ ಡಿನ್ನರ್ ಪಾರ್ಟಿ ನಡೆಸಿ ಕಾಂಗ್ರೆಸ್ ಶಾಸಕರ ಜೊತೆ 10ಕ್ಕೂ ಹೆಚ್ಚು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನ ಗುಡ್ಡೆ ಹಾಕಿದ್ರು. ಅದನ್ನ ನಾವು ಹೇಳ್ತಿರೋದಲ್ಲ, ಸ್ವತಃ ಡಿಸಿಎಂ ಸಾಹೇಬ್ರೆ ನಮ್ಮ ಪ್ರತಿನಿಧಿ ಮುಂದೆ ಬಾಯ್ಬಿಟ್ಟ ಸ್ಫೋಟಕ ಸತ್ಯವಿದು. ಡಿನ್ನರ್ ಮೀಟಿಂಗ್ ನೀವು ಕರೆದಿ ಡಿನ್ನರ್ ಮೀಟಿಂಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ 10 ಜನ ಬಂದಿದ್ದಾರೆ. ಹೌದು, ಅದು ನಮ್ಮ 10 ಜನರು ಬರಲಿ 8 ಜನರು ಬರಲಿ, ಅವ್ರು ನನ್ನ ಪರ್ಸನಲ್ ಫ್ರೆಂಡ್ಸ್ ರೀ. ಅವರೆಲ್ಲ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ನಾವೇನೋ ಕರೆದಿದ್ದ ಪಾರ್ಟಿ ಮೀಟಿಂಗೇ ಬೇರೆ, ಡಿನ್ನರ್ ಮೀಟಿಂಗೇ ಬೇರೆ. ಹೌದ್ರಿ, ಅವರು ನಮ್ಮ ಸ್ನೇಹಿತರು. ನಾನು ಕರೆದಿದ್ದೆ, ಅವರು ಬಂದಿದ್ರು. ಉಪಮುಖ್ಯಮಂತ್ರಿಗಳ ಬಾಯಲ್ಲಿ ಹೊರಟ ಈ ಮಾತುಗಳು ನೇರವಾಗಿ ಬಿಜೆಪಿ ಪಾಳೆಯವನ್ನ ಕಂಗೆಡಿಸಿತ್ತು. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಡಿನ್ನರ್ ಪಾಲಿಟಿಕ್ಸ್ ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದು ಹೇಳಿದ್ರು. ಬಿಜೆಪಿಯ ಶಾಸಕರು ಡಿಕೆಶಿ ಅವರು ನಡೆಸಿರುವಂಥ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು ಸರ್. ನಾಳೆ ದಿನ ಬೆಂಗಳೂರಿಗೆ ಹೋಗ್ತೇನೆ. ನಮ್ಮೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಈ ವಿಚಾರವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮುಂದೆ ಯಾವ ರೀತಿ ಇದ್ರ ಬಗ್ಗೆ ಕ್ರಮನ ಕೈಗೊಳ್ಳಬೇಕು ನಾವು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ಮಾಡಿ. ಕುಂದಾನಗರಿಯ ಸದನ ಮುಗಿದಿದೆ. ಶಾಸಕರು ತಮ್ಮ ತಮ್ಮ ಊರುಗಳಿಗೆ ಮರಳಿದ್ದಾರೆ. ಆದರೆ ಬೆಳಗಾವಿಯಲ್ಲಿ ಡಿಕೆಶಿ ಉರುಳಿಸಿದ ಈ ದಾಳ ಈಗ ಬಿಜೆಪಿ ಬವಣೆಗೆ ಬೆಂಕಿ ಇಟ್ಟಂತಾಗಿದೆ. ಔತಣಕೂಟಕ್ಕೆ ಹೋಗಿದ್ದ ಶಾಸಕರಿಗೆ ಬಿಜೆಪಿ ಶಾಕ್ ನೀಡುತ್ತಾ ಅನ್ನೋ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಪ್ರತಿಧ್ವನಿಸುತ್ತಿದೆ.